ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನೋಡಿ, ಈ ಥರ ಸೀರೆಗೆ ಆಲ್ರೆಡಿ ಕುಚ್ಚಿರುತ್ತೆ, ಬಟ್ ಈ ಥರ ನೋಡಿ ಒಂದೊಂದು ಹಾಳಾಗಿ ಹೋಗ್ಬಿಟ್ಟಿರುತ್ತೆ. ಇದನ್ನು ನಾವು ಡಿಫ್ರೆಂಟಾಗಿ ಹೇಗೆ ಕಟ್ಬೋದು ಅಂತ ನಾನಿಲ್ಲಿ ತೋರಿಸ್ಕೊಡ್ತೀನಿ. ಸೊ ಸ್ಟಾರ್ಟಿಂಗಲ್ಲಿ ಈ ರೀತಿ ಎಲ್ಲನೂ ನೀಟಾಗಿ ಬಿಡಿಸಿ ಇಟ್ಕೋಬೇಕು. ನೋಡಿ, ಈ ಸೀರೆ ಬಂದು ಹಾಫ್ ಆ್ಯಂಡ್ ಹಾಫ್, ಸೊ ಹಾಫ್ ಕಲರು ಗ್ರೇ ಇದೆ ಮತ್ತು ಇನ್ನೊಂದು ಮೆರೂನ್ ಕಲರ್ ಇದೆ. ಸೊ ನೋಡಿ, ಈ ರೀತಿ ನಾನು ಇದನ್ನು ನೀಟಾಗಿ ಬಿಡಿಸಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಒಂದು ಕೋಮ್ ಯೂಸ್ ಮಾಡಿ ನಾನು ನೀಟಾಗಿ ಈ ರೀತಿ ಮಾಡ್ಕೊತೀನಿ. ಸೊ ನೋಡಿ, ಫುಲ್ ಸೀರೆಗೆ ಇದೇ ರೀತಿ ಮಾಡ್ಕೊಂಡು ಹೋಗಬೇಕು. ಆರೆಲ್ಸ್ ನೀವು ಒಂದು ಸರ್ತಿ ಫುಲ್ ಸೀರೆನ ಐರನ್ ಮಾಡ್ಕೋಬೋದು. ನೋಡಿ, ನೆಕ್ಸ್ಟ್ ಇವಾಗ ನಾನಿಲ್ಲಿ ಒಂದು 4 ಕಟ್ಟಿದ್ದೀನಿ ಆಲ್ರೆಡಿ. ಸೊ ಈ ರೀತಿ ಸ್ವಲ್ಪ ಸ್ವಲ್ಪನೇ ದಾರ ತಗೊಂಡು ಈ ಥರ ಫಿಂಗರಲ್ಲಿ ಇಟ್ಕೊಂಡು, ಸೊ ಹಿಂದೆಯಿಂದ ದಾರ ಅಂತಂದು ನೋಡಿ ನೀಡಲ್ನ ಆಪೋಸಿಟ್ ಡೈರೆಕ್ಷನಲ್ಲಿ ಹಾಕಬೇಕು. ಸೊ ಹಾಕಿ ಈ ರೀತಿ ತೆಗೆದ್ರೆ ಕರೆಕ್ಟಾಗಿ ನಿಮಗೆ ಬರುತ್ತೆ, ದಾರ ಆಚೆ ಈಚೆ ಆಗಲ್ಲ. ಅದಾದಮೇಲೆ ನೀಡಲ್ನ ಹಿಂದೆ ಟರ್ನ್ ಮಾಡಿ ನೋಡಿ, ಈ ರೀತಿ ನಾವು ಕರೆಕ್ಟಾಗಿ ಎಲ್ಲಿಗೆ ಬೇಕು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಸೊ ನೋಡಿ, ನಾನಿಲ್ಲಿ ಫುಲ್ ಸೀರೆಗೆ ಲಾಕ್ ಮಾಡ್ತಾಯಿಲ್ಲ, ಸೀರೆಗೆ ಸ್ವಲ್ಪ ಥ್ರೆಡ್ನ ಬಿಟ್ಟು ಈ ರೀತಿ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ, ಇದೇ ರೀತಿ ಫುಲ್ ಸೀರೆಗೆ ನಾನಿಲ್ಲಿ ಹಾಕ್ಕೊಂಡು ಹೋಗ್ತೀನಿ. ತುಂಬ ಈಸಿ ಇದೆ ಫ್ರೆಂಡ್ಸ್ ಇದು ಡಿಸೈನು. ನೀವು ಮನೇಲಿ ಕೂತ್ಕೊಂಡು ಈ ರೀತಿ ಡಿಸೈನ್ನ ಸಿಂಪಲ್ ಆಗಿದೆ, ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು. ನಾನಿಲ್ಲಿ ನೀಡಲ್ ನಂಬರ್ 10 ಯೂಸ್ ಮಾಡ್ತಿದ್ದೀನಿ. ಇದಕ್ಕೆ ಇದೇ ನೀಡಲ್ನ ಯೂಸ್ ಮಾಡಬೇಕು ಅಂತ ಏನಿಲ್ಲ, ನೀವು ನಾರ್ಮಲ್ ಮನೆಯಲ್ಲಿ ಯೂಸ್ ಮಾಡ್ತಿರಲ್ಲ ಆ ನೀಡಲಿಂದ ಕೂಡ ಈ ಥರ ನೀವು ಮಾಡ್ಕೋಬೋದು. ನೋಡಿ, ಈ ರೀತಿ ಎಷ್ಟು ಈಸಿಯಾಗಿ ಬಂದ್ಬಿಡುತ್ತೆ, ದಾರ ಕೂಡ ನಿಮಗೆ ಆಚೆ ಈಚೆ ಆಗಲ್ಲ. ಸೊ ನೀಟಾಗಿ ಸ್ವಲ್ಪ ದಾರ ಬಿಟ್ಕೊಂಡು ಕೆಳಗಡೆ ಈ ರೀತಿ ಟೈಟಾಗಿ ನಾಟ್ನ ಹಾಕ್ಕೋಬೇಕು. ಸೊ ಇದೇ ರೀತಿ ನಾನಿಲ್ಲಿ ಕಂಪ್ಲೀಟ್ ಸೀರೆಗೆ ಹಾಕ್ಕೊಂಡು ಹೋಗಿದ್ದೀನಿ. ಸೊ ನೋಡಿ, ಹಾಫ್ ಕಲರ್ ಮರೂನು ಮತ್ತು ಈ ಥರ ಹಾಫ್ ಸ್ಯಾರಿ ಗ್ರೇ ಕಲರ್ ಇತ್ತು. ಸೊ ಅದಕ್ಕೆ ಇಲ್ಲಿ ಇವಾಗ ಗ್ರೇ ಕಲರ್ದು ಹಾಕ್ತಾಯಿದ್ದೀನಿ. ಇದೇ ರೀತಿ ಫುಲ್ ಸೀರೆಗೆ ಕಂಪ್ಲೀಟಾಗಿ ನಾನು ಹಾಕ್ಕೊಂಡು ಹೋಗಿದ್ದೀನಿ. ಬನ್ನಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಕಂಪ್ಲೀಟ್ ಆದಮೇಲೆ ಅಂತ. ನೋಡಿ, ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸುತ್ತೆ. ಬನ್ನಿ ನೆಕ್ಸ್ಟ್ ಸ್ಟೆಪ್ ಹೇಗೆ ಹಾಕೋದು ಅಂತ ನೋಡೋಣ. ಸೊ ಈ ರೀತಿ ಒಂದು ನೀಡಲ್ನ ತಗೊಂಡು, ಸೊ ನೀಡಲ್ಗೆ ನಾನು ಹಿಂದೆ ದಾರನ ಪೊಣಿಸ್ಕೊಂಡಿದ್ದೀನಿ. ಸೊ ಆ ನೀಡಲ್ನ ಈ ರೀತಿ ದಾರದಲ್ಲಿ ತಗೊಂಬಂದು ಈ ರೀತಿ ಕ್ರಿಸ್ಟಲ್ ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ, ಕ್ರಿಸ್ಟಲ್ ಬೀಡನ್ನ ಆ್ಯಡ್ ಮಾಡ್ತೀನಿ. ನೋಡಿ, ಇದೇ ರೀತಿ ಫಸ್ಟ್ ಸ್ಟೆಪ್ಪಲ್ಲಿ ನಾವು ಸ್ವಲ್ಪ ಸ್ವಲ್ಪ ದಾರ ತಗೊಂಡು ಈ ರೀತಿ ನಾಟ್ ಹಾಕಿ ಇಟ್ಕೊಂಡಿದ್ವಲ್ಲ, ಅದಕ್ಕೆ ಈ ರೀತಿ ನೀಡಲ್ ಯೂಸ್ ಮಾಡಿ ಒಂದೊಂದು ಕ್ರಿಸ್ಟಲ್ ಬೀಡ್ಸ್ನ ಆ್ಯಡ್ ಮಾಡ್ಕೊಂಡು ಹೋಗಬೇಕು. ಸೊ ಇದೇ ರೀತಿ ಫುಲ್ ಸೀರೆಗೆ ಕ್ರಿಸ್ಟಲ್ ಬೀಡನ್ನ ಆ್ಯಡ್ ಮಾಡ್ಕೊಂಡು ಹೋಗಬೇಕು. ನೋಡಿ, ನೀಡಲಿಂದ ಈ ರೀತಿ ಈಸಿಯಾಗಿ. ಫ್ರೆಂಡ್ಸ್, ಹೊಸಬ್ರು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ನೋಡಿ, ಈ ರೀತಿ ನಾನು ಫುಲ್ ಸೀರೆಗೆ ಬೀಡ್ಸ್ನ ಆ್ಯಡ್ ಮಾಡ್ಕೊಂಡು ಹೋಗಿದ್ದೀನಿ. ಸೊ ನೋಡಿ, ಕಂಪ್ಲೀಟಾಗಿ ಆ್ಯಡ್ ಮಾಡೋದಾಗಿದೆ. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ಪು ಹೇಗೆ ಹಾಕೋದಂತ ನೋಡೋಣ. ಸೊ ಈ ರೀತಿ ನಾವು 4 ಈ ರೀತಿ ಲೈನ್ಸ್ನ ತಗೋಬೇಕು. ಸೊ 4 ಬೀಡ್ಸ್ ಇದ್ದಿದ್ದು ಲೈನ್ಸ್ನ ತಗೊಂಡು, ಸೊ ಫಸ್ಟ್ ಒನ್ ಸೆಕೆಂಡ್ ಒನ್ನಲ್ಲಿ ಫಸ್ಟ್ ಒನ್ ಫುಲ್ ತಗೋಬೇಕು, ಸೆಕೆಂಡ್ ಒನ್ ಹಾಫ್ ತಗೊಂಡು ಈ ರೀತಿ ಮತ್ತೆ ನಾಟ್ ಹಾಕೋಬೇಕು.
ಸೊ ನೋಡಿ ಇನ್ನೊಂದು ಸರ್ತಿ ತೋರಿಸ್ತೀನಿ. ಸೊ ಫಸ್ಟ್ ಒನ್ ಫುಲ್ ತೊಗೋಬೇಕು, ಸೆಕೆಂಡ್ ಒನ್ನಲ್ಲಿ ಹಾಫ್ನ ನಾವು ಯೂಸ್ ಮಾಡ್ಕೋಬೇಕು. ಸೊ ನೋಡಿ ಈ ರೀತಿ ನಿಧಾನಕ್ಕೆ ನೀಟಾಗಿ ಲಾಕ್ ಮಾಡ್ಕೋಬೇಕು. ತುಂಬ ಟೈಟಾಗಿ ಬೇಡ, ಸ್ವಲ್ಪ ದಾರನ ಬಿಟ್ಟು ಈ ರೀತಿ ನಾಟ್ನ ಹಾಕೋಬೇಕು. ಸೊ ಇವಾಗ ಸೆಕೆಂಡ್ ಒನ್ ಹಾಫ್ ಮತ್ತು ಥರ್ಡ್ ಒನ್ ಹಾಫ್ ಕೂಡ ಯೂಸ್ ಮಾಡಿ ಮತ್ತು ಇನ್ನೊಂದು ನಾಟ್ ಹಾಕೋಬೇಕು. ಸೊ ನೋಡಿ ಇಲ್ಲಿ ಇದೇ ರೀತಿ ಒಂದು ನಾಟ್ ಹಾಕೋಬೇಕು. ಸೊ ಈ ರೀತಿ ನೀಡಲಿಂದ ಹಾಕುವಾಗ ಕೇರ್ಫುಲ್ಲಾಗಿ ಹಾಕಬೇಕು. ಸೊ ಇಲ್ಲಾಂದರೆ ದಾರ ಎಲ್ಲ ಗಂಟಾಗ್ಬಿಡುತ್ತೆ. ನೆಕ್ಸ್ಟ್ ಇವಾಗ ಥರ್ಡ್ ಒನ್ ಹಾಫು ಮತ್ತು ಫೋರ್ತ್ ಒನ್ನು ಫುಲ್ನ ತಗೋಬೇಕು. ಮತ್ತು ಈ ರೀತಿ ನಾಟ್ನ ಹಾಕೋಬೇಕು. ನೋಡಿ ಈ ರೀತಿ ಥರ್ಡ್ ಒನ್ ಹಾಫು ಮತ್ತು ಫೋರ್ತ್ ಒನ್ ಫುಲ್ ಹಾಕಿ ಈ ರೀತಿ ಸ್ವಲ್ಪ ದಾರನ ಬಿಟ್ಟು ನೀಟಾಗಿ ನಾಟ್ ಹಾಕೋಬೇಕು. ನೋಡಿ ಇವಾಗ 3 ಕಂಬ. ಸೊ ನೆಕ್ಸ್ಟ್ ಇವಾಗ ಫಸ್ಟ್ ಒನ್ ಫುಲ್ಲು ಮತ್ತು ಮಿಡಲ್ ಒನ್ ಹಾಫ್ ಥ್ರೆಡ್ನ ನಾವು ಯೂಸ್ ಮಾಡ್ಕೋಬೇಕು. ಸೊ ಯೂಸ್ ಮಾಡಿ ಇದೇ ರೀತಿ ನಾಟ್ನ ಹಾಕೋಬೇಕು. ನೋಡಿ ಈ ರೀತಿ ನೀಟಾಗಿ ನಾಟ್ನ ಹಾಕೋಬೇಕು. ನೋಡಿ ಮತ್ತೆ ತೋರಿಸ್ತಾ ಇದ್ದೀನಿ. ಈ ರೀತಿ ಫಸ್ಟ್ ಒನ್ ಫುಲ್ಲು, ಸೊ ಸೆಕೆಂಡ್ ಒನ್ ಮಧ್ಯದ್ರಲ್ಲಿ ಹಾಫ್ನ ನಾವು ತಗೊಂಡು ಇದೇ ರೀತಿ ಹಿಂದೆಯಿಂದ ದಾರ ತಂದು ನಾಟ್ನ ಹಾಕೋಬೇಕು. ಸೊ ಇಷ್ಟೇ ಫ್ರೆಂಡ್ಸ್, ಇದು ಡಿಸೈನು ತುಂಬ ಈಸಿಯಾಗಿದೆ. ಕ್ರೋಶ ಬರದೇ ಇರೋರು ಕೂಡ ಈ ರೀತಿ ಡಿಸೈನ್ನ ನಿಮ್ಮ ಸೀರೆಗೆ ಈಸಿಯಾಗಿ ಹಾಕೋಬೋದು. ನೆಕ್ಸ್ಟು ಪಕ್ಕದಲ್ಲಿರೋ ಈ ಸೆಕೆಂಡ್ ಒನ್ ಹಾಫು ಮತ್ತು ಥರ್ಡ್ ಒನ್ ಫುಲ್ನ ಯೂಸ್ ಮಾಡಿ ನಾನು ಇಲ್ಲಿ ಮತ್ತೆ ಇನ್ನೊಂದು ನಾಟ್ನ ಹಾಕ್ಕೊತಾ ಇದ್ದೀನಿ. ಈ ರೀತಿ ನೋಡಿ ಫೈನಲ್ ಆಗಿ ಈ ರೀತಿ ಕಾಣಿಸುತ್ತೆ. ಸೊ ನೆಕ್ಸ್ಟ್ ಇವಾಗ ಇದೇ ರೀತಿ ಫುಲ್ ಸೀರೆಗೆ 4 ಎಳೆ ದಾರನ ಯೂಸ್ ಮಾಡಿ ಈ ರೀತಿ ಮಾಡ್ಕೋಬೇಕು. ಕಂಪ್ಲೀಟ್ ಸೀರೆಗೆ ನಾನಿಲ್ಲಿ ಹಾಕಿದ್ದೀನಿ. ಕಂಪ್ಲೀಟ್ ಸೀರೆಗೆ ಹಾಕಿದ್ಮೇಲೆ ನಾನಿಲ್ಲಿ ಕುಚ್ಚನ್ನ ಕಟ್ಕೊತೀನಿ. ಕುಚ್ಚು ಕಟ್ಟಿದ ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ನಾನಿಲ್ಲಿ ನಿಮಗೆ ತೋರಿಸ್ತೀನಿ. ಬನ್ನಿ ನೋಡೋಣ. ನೋಡಿ ಈ ರೀತಿ ನಾನು ಕಂಪ್ಲೀಟ್ ಸೀರೆಗೆ ಹಾಫ್ ಕಲರ್ ಗ್ರೇ ಮತ್ತು ಹಾಫ್ ಕಲರ್ ಮರೂನ್ ಕಲರ್ನ ಯೂಸ್ ಮಾಡಿ ಕುಚ್ಚನ್ನ ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೀವು ಕೂಡ ನಿಮ್ಮ ಸೀರೆಗೆ ಟ್ರೈ ಮಾಡಿದಿ. ಡಿಸೈನ್ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.